Hi guys, back again with another vlog. ಹೌದು, ಇವತ್ತು ಟೆರೆಸ್ ಮೇಲೆ ಇದ್ದೀನಿ. ಮಳೆ ಬರೋ ಥರ ಇದೆ ಆ್ಯಂಡ್ ಹ್ಯಾವ್ ಅ ವೆರಿ ಸ್ಪೆಷಲ್ ಪರ್ಸನ್ ವಿತ್ ಮೀ. Hi. So this Akka is present with me in my house today. Yes. And guess what? ಇಷ್ಟು ದಿನ ಪ್ಲಾನ್ ಮಾಡ್ತಿದ್ಲು ಮನೆಗೆ ಬರಬೇಕು, ನನ್ನ ಮೀಟ್ ಮಾಡಬೇಕು ಅಂತ ಅಲ್ಲ. ಬಟ್ It was an unexpected meet today. ಕಾಲ್ ಮಾಡಿ ಅಕ್ಕ ಮನೆಗೆ ಬರ್ತಿದ್ದೀನಿ, ಮುಗೀತು, ಬಾರಕ್ಕ, ಡನ್. ಸೊ ಟುಡೇ ಶಿ ಇಸ್ ಹಿಯರ್. Finally, I am here. ಅದು ವಾಟ್ ಅ ರೈಟ್ ಟೈಮ್ ವಿತ್ ದ ಸ್ಕೂಲ್ ಬ್ರೀಸ್ ಆ್ಯಂಡ್ And ಇನ್ನೊಂದು ಹೇಳಬೇಕು ಅಂದರೆ ನಿಮ್ಗೆ ಯಾರಿಗಾದ್ರು ತೋರಿಸ್ತಾರೆ ಏನೋ ತಿನ್ಬೇಕು ಅನ್ಸಿದ್ರೆ ದಯವಿಟ್ಟು ನೀವು ಮಾಡಿ ಸೋ ವೆಲ್. ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಆದರೆ ಹೇಳ್ತೀನಿ, ನೀವು ವಾಶ್ರೂಮ್ಗೆ ಹೋಗೋದು ಗ್ಯಾರಂಟಿ ಇದೆ. ಓಕೆ ಫೈನ್. Okay. So, okay. at When least it comes to reality, she cooks good. I ಓಕೆ agree. ದೆನ್ ನೆಕ್ಸ್ಟ್ ಐ ಆಮ್ ಆಲ್ರೆಡಿ ಟಾಪ್. ಹೋಗ್ತಾ ಇದ್ದೀನಿ ಹಂಗೆ ನಿಧಾನಕ್ಕೆ. ಆಯ್ತು, ಇಲ್ಲಿ ಕೆಳಗಡೆ ಏಯ್ ಬಾರಿ ಕೆಳಗಡೆ ನಿಂತಾಯ್ತು. ಬಟ್ ಆಕ್ಚುಲಿ ಲಿಟ್ರಲಿ ಅಲ್ವಾ, What? ನೀನು ನಾವು ಕೆಳಗಡೆ ನಿಂತಾರೆ ಕಾಯ್ತಿರೋದು. ಎಲ್ಲಿ? ಇಲ್ಲಿ ಅವಳಲ್ಲ ಇಲ್ಲಿ. As I said before, my companion is always with me, always with me. ಇವ್ರು ಮನುಷ್ಯನ ಅಷ್ಟೇ ಅಲ್ಲ, ನಾಯಿನೂ ಕಚ್ತಾಳೆ. That is love. When you bite somebody, no, it is out of love. And I hope many will relate. ಅಲ್ಲ with this. ಲವ್ ಇಂದ ಕಚ್ಚಿದ್ರೆ ಏನೋ ಪರವಾಗಿಲ್ಲ, ಅದು ರೇಬಿಸ್ ತಗೊಳ್ಳೋ ಥರದ್ದು ಕಚ್ಚಿದ್ರೆ ನಂಗೆ ರೇಬಿಸ್ ಇಲ್ಲಪ್ಪ, ನಂಗೆ ರೇಬಿಸ್ ಇಲ್ಲ. ಇವಳಿಗಿಲ್ಲ, ಆದ್ರೆ ಖರ್ಚಿರೋರಿಗೆ ಬಂದ್ರೆ ಟ್ರೈ ಮಾಡ್ಬೇಕಾ? ಅಪ್ಪ ಇವ್ರ ಬಾಯ್ ಫ್ರೆಂಡು. ಟ್ರೈ ಮಾಡ್ಬೇಕಾ? ಅಮ್ಮ ತಾಯೇ. ಓಕೆ, ಈ ವಿಡಿಯೋ ಪೋಸ್ಟ್ ಮಾಡ್ತೀವೋ ಎಲ್ಲೋ ಗೊತ್ತಿಲ್ಲ. ಎಷ್ಟು ವಿಡಿಯೋಸ್ ಬಿದ್ದಿದೆ ಗೊತ್ತಾ, But ಯಾವ್ದು ಬ್ಲಾಗ್ಸ್ post ಮಾಡಿಲ್ಲ. ಮಾಡಿರೋದು. ಮಾಡೋಣ ನಿಧಾನಕ್ಕೆ, ಒಂದೊಂದೇ ಬಿಡೋಣ. ಆಗ್ತದೆ ಐ ಲಿಟ್ರಲಿ ವೆನ್ಎವರ್ ಐ ಗೋ ಅಂಡ್ ಫ್ಲೈಟ್, ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೊಂಡಿದ್ದೆ, ಇಲ್ಲಿಂದ ಎಲ್ರಿಗೂ ಬಾಯ್ ಹೇಳ್ತಿದ್ದೆ. ಆದ್ರೆ ಈ ನಡುವೆ ಹೆಂಗಾಗಿದೆ, ಅಲ್ಲಿಂದ ಕೆಳಗಡೆಗೆ ಎಲ್ರಿಗೂ ಬಾಯ್ ಹೇಳ್ತಿದ್ದೀನಿ. ಯಾರಿಗೂ ಕಾಣಿಸಲ್ಲ ನೀನು. ಕಾಣಿಸಿಲ್ಲ, ಬಟ್ ಸ್ಟಿಲ್ ಐ ಡೂ ಬಾಯ್. ಯಾರಿಗಾದ್ರೂ ಅಟ್ಲೀಸ್ಟ್ ಒಬ್ರಿಗಾದ್ರೂ ಕಾಣಿಸುತ್ತೇನೋ ಅಂತ. ದಟ್ ಈಸ್ ಹೌ ವಿ ಗ್ರೋ ಅಪ್. ಕೆಳಗಡೆ ನಿಂತ್ಕೊಂಡು ಬಾಯ್ ಮಾಡೋದು ಒಂದಾದ್ರೆ ಮೇಲಿಂದ ಬಾಯ್ ಮಾಡ್ತೀವಿ. ಬಟ್ ದೆನ್ ಅದು ಹೆಂಗಿದೆ ಅಂದರೆ ಸಮ್ಟೈಮ್ಸ್ ಅದು ತುಂಬ ಎಮೋಷ್ನಲ್ ಆಗಿರುತ್ತೆ. ಅಕ್ಕ ಫಿಲಾಸಫಿ ಕೊಡ್ತಾ ಇದ್ದಾಳೆ. ಎವ್ರಿಬಡಿ ಟೇಕ್ಸ್ ನೋಟ್ಸ್ ಆಫ್ ಇಟ್. ಓಕೆ, ನನ್ನ ಮೂಡ್ ಹೋಯ್ತು. ಐ ನ್ಯೂ ಇಟ್. ಇನ್ನೊಂದು ಐ ಹ್ಯಾವ್ ಟು ಸೇ, ಸೀರಿಯಸ್ ಆಗಿ ಹೇಳಿದ್ರೆ ಏನಾದ್ರು ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಮೊದಲು ಇಂಟರಪ್ಟ್ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ ತಾನೆ. ಹಾಳಾಗೋದಕ್ಕೇನೆ ಹೇಳೋದು, ಹಾಳಾಗ್ಲಿ ಅಂತಾನೆ ಹೇಳೋದು. ಇನ್ನೊಂದೇನೋ ಹೇಳ್ಬೇಕು ಅಂತಿದ್ದೆ. ನಮ್ಮ ಮನೆ ಫಿಲಾಸಫಿ ಕೊಡ್ತಾರೆ. ಒಂದ್ ನಿಮಿಷ, ನಮ್ಮ ಮನೆ ಆ ಸೈಡ್ ವಿ ಹ್ಯಾವ್ ಎಸ್ಟೇಟ್. ಓಕೆ, ಯಾರ್ದೋ ನನಗೆ ಅವೆಲ್ಲ ಗೊತ್ತಿಲ್ಲ. ಒಂದ್ ನಿಮಿಷ, ಅಲ್ಲಿ ಪಿಕಾಕ್ಸ್ ಇದಾವೆ. ಸೊ ಎವ್ರಿ ಟೈಮ್ ಮನೇಲಿ ಅದನ್ನೇ ನಿನ್ಗೆ ಹೇಳ್ತಿರೋದು. ಸೊ ಎವ್ರಿ ಟೈಮ್ ವೆನ್ ಐ ಆಮ್ ಆನ್ ಮೈ ಟೆರೆಸ್ ಆರ್ ಇವನ್ ಇನ್ ಮೈ ರೂಮ್, ಐ ಲಿಸನ್ ಟು ಪಿಕಾಕ್ ಸೌಂಡ್. ಸೀರಿಯಸ್ಲಿ ಒಂದ್ ದಿವಸ ಹೋಗಿ ನೋಡಿಲ್ಲ ಅಂದಂಗ ಆಯ್ತು, ಬರೀ ಕೇಳಿಸ್ಕೊಂಡು. ಮಳೆ ಬರ್ತಿದೆಯಲ್ಲ, ಇರು ಮಳೆ ಬರ್ತಿದೆ, ಇವಾಗ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಅವಳ ಅದೃಷ್ಟ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಟ್. ಅಣ್ಣ ಆಯ್ತು. ಓಕೆ, ಅಲ್ಲಿಂದ ಯಾವನೊಬ್ಬ ಕಾಣಿಸ್ತಾನೆ. ಅಪ್ಪಿ ನಮಸ್ಕಾರ. ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ. ಅಕ್ಕ ಏನೋ ಪ್ಲಾನ್ ಆಗ್ತಾಳೆ, ಕೇಳಿಸ್ಕೊಳ್ಳಿ. ಏನಂದ್ರೆ ಇಲ್ಲ ಏನಂದ್ರೆ ಇವಾಗ ಆನ್ ಮಾಡಿದ್ದು. ಹೇಳು. ಇಟ್ ಇಸ್ ಲೈಕ್ ಅಲ್ಲಿ ಕುತ್ಕೊಂಡಿದ್ದಾನಪ್ಪ ನನ್ನ ಮಗ, ಅವನನ್ನು ಝೂಮ್ ಮಾಡ್ತೀನಿ. ಅವನು ನಾವು ಬ್ಲಾಗ್ ಮಾಡ್ತೀವಿ ಅಂತ ಬೇಕಂತ ಬಗ್ಗೆ ನೋಡ್ತಾನೆ. ಲಿಟ್ರಲಿ ಇವಾಗಲೂ ಬಗ್ಗೆ ನೋಡ್ತಿದ್ದಾನೆ. ಅಷ್ಟೊಂದೆಲ್ಲ ನಾನು ಝೂಮ್ ಹಾಕೋ ಕಷ್ಟಪಡಲ್ಲ. ಅಲ್ಲ, ನನ್ಗೆ ಸ್ಪೆಕ್ಸ್ ಹಾಕೊಂಡ್ರೇನೆ ಆ ಲೆವೆಲ್ ಕಾಣಿಸ್ತಿಲ್ಲ ಅವ್ನ ಮಕ್ಕ. ನೆಟ್ಟಿಗೆ ಸ್ಪೆಕ್ಸೇ ಹಾಕಿಲ್ಲ, ನಾವು ಅವನಿಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರ್ಬೇಡ ನಾನು ಯೋಚನೆ ಮಾಡ್ತಿದ್ದೀನಿ. ಯಾರಿಗೆ ಗೊತ್ತು, ಅದ್ರೊಳಗೆ ಮೂರು ಜನ ಹೇಳ್ಕೊಂಬಿಡೋನು. ಓಕೆ, ಸೊ ನಮ್ಮ ಟೆರೆಸ್ಸಿಂದ ತುಂಬ ಸ್ವಲ್ಪ ದೂರದಲ್ಲೇ ಒಂದು 3 ಜನ ಜಸ್ಟ್ ಟಾಕಿಂಗ್ ವಿಶ್. ಐ ಹೋಪ್ ಸೊ. ಅಷ್ಟು ಮೂತಿಗಳೇನು ಚೆನ್ನಾಗಿಲ್ಲ ನಮ್ಮದು, ಅಂದ್ರೂ ಗೊತ್ತಿಲ್ಲ ಏನು ಕಾಣಿಸ್ತಿದ್ಯೋ ಅವ್ರಿಗೆ. ಓಕೆ, ಅಲ್ಲ ಆ್ಯಕ್ಚುಲಿ ಒಬ್ಬನೇ ಇರ್ತಿತ್ತು, ಅವ್ನು ಇಬ್ಬರು ಕಾಲ್. ನನ್ನ ಡೌ ಕಾಲು ಮಾಡ್ತೀರಾ? I'm not putting this
ಇದು ಹಾಕು ಏನಾಗಲ್ಲ. ಐ ಆಮ್ ನಾಟ್. ಏ ದರ್ಶಿನಿ ಕಣೆ, ನೋಡಿ ಇಲ್ಲಿ. ಓಕೆ It's a girl. ಓಕೆ 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 ಬಿಸಿ ಅಂತೆ. ಒಂದು ಮನೆ ಸೈಡ್ ನಿಂತ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಐ ಡೋಂಟ್ ನೋ ದೇ ಮೈಟ್ ಬಿ ಮೇಕಿಂಗ್ ವಿಡಿಯೋಸ್, ಸೊ ವಿ ಆರ್ ಗೋಯಿಂಗ್ ಸಮ್ ಅದರ್ ಸೈಡ್. ಕಮ್ ಆನ್. ನಮ್ಮ ಟೆರೆಸ್ ತುಂಬ ವಿಶಾಲವಾಗಿದೆ, ತುಂಬ ಬೇಜಾನ್ ಜಾಗ ಇದೆ. ಹಾಂ ಓಕೆ, ಇನ್ನೊಂದು ಸೈಡಿಂದ ಸ್ಟಾರ್ಟ್ ಮಾಡೋಣ. ಈ ಕಡೆಯಿಂದ ಕಾಣಿಸುತ್ತಾ 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 ಎಲ್ಲಿ? ಓ ಅಲ್ಲಿ. ಥೂ ಶಿಟ್ 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 ಶಿಟ್. ಓಕೆ ಓಕೆ, ಇವಾಗ ರೀಟೇಕ್ ಮಾಡೋಣ ಬ್ಲಾಗ್ನ. ನಾವು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ. ಏ ಚೆನ್ನಾಗಿದ್ದೆ. ನಾನು ಸೀರಿಯಸ್ ಆಗಿ ಸ್ಟಾರ್ಟ್ ಅಕ್ಕ ಕಾಲ್ ಇದೆ ನನಗೆ ಇವಾಗ. ಬಸ್ ಸ್ಟಾಪಿಗೆ ಬರಲ್ಲ ನಾನು. ಐ ಹ್ಯಾವ್ ಅ ಮೀಟಿಂಗ್ ರೈಟ್ ನಾವು. ಬ್ರೇಕ್ ತೊಗೊಂಡು ಬಂದಿದ್ದೀನಿ. ಮಾಡು ಅಂತ ಹೇಳಿ. ಐ ಕಾಂಟ್ ರೈಡ್. ನಾನು ಡ್ರೈವ್ ಮಾಡ್ತಿಲ್ಲ, ವಾಪಸ್ ನೀವು ಹೇಳ್ಕೊಂಬರೋದು ಗಾಡಿ. ನಾನು ಬರೋಲ್ಲ. ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀನಿ. ಅಲ್ಲ ಗುರು, ಏನಿಲ್ಲ ಅಂತಂದ್ರೆ ಒಂದು 3 ವರ್ಷದಿಂದ ನಾನು ಇವಳು ಗಾಡಿ ಹೇಳ್ಕೊಡ್ತಾ ಇದ್ದೀನೇನೋ, ಆದ್ರೆ ನಾನು ಗಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ, ನಿಜ ಹೇಳ್ಬೇಕು ಅಂತ. ಚೆನ್ನಾಗಿ ಹೇಳ್ಕೊಟ್ಟು. ಆದ್ರೆ ಇವಳು ಒಂದ್ ದಿವಸ ನೆಟ್ಟಿಗೆ ಎತ್ಕೊಂಡು ಓಡಿಸಿಲ್ಲ. ಬಿಕಾಸ್ ನಾನು ಹೇಳ್ಕೊಟ್ಟವ್ರು ಅಷ್ಟು ಜನನು ಗಾಡಿ ಕಲ್ತ್ಕೊಂಡು ಎಲ್ಲರೂ ಲೈಸೆನ್ಸ್ ಕೂಡ ತಗೊಂಡು ಎಲ್ಲರೂ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಈ ಮಹಾ ತಾಯಿಗೆ ಎಷ್ಟು ಹೇಳ್ಕೊಟ್ರು ಓಡಿಸೇ ಇಲ್ಲ ಗಾಡಿ. ನನಗೆ ಭಯ ಜಾಸ್ತಿ, ನನ್ನ ಹೈಟ್ ಕಮ್ಮಿ. ಐ ಮೈಟ್ ಬಿ ಅರೌಂಡ್ 0.8. ಅಲ್ಲ ಇನ್ನು ನಾನು ನಿಮ್ಮ ಹತ್ರ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. GKVಗೆ ಹೋಗ್ತಿದ್ವಿ, GKVಗೆ ನಾವು ಹೋಗ್ತಿದ್ರಿ ಆಯ್ತಾ. ಸೊ ಅವಾಗ ಏನಾಯ್ತು ಅಂತಂದ್ರೆ ಇವಳು ನಿಂತಿರೋ ಅವ್ರಿಗೆ ಹೋಗಿ ಗುದಿಯಕ್ಕೆ ಹೋಗಿದ್ಲು. ಲಿಟ್ರಲಿ ಅವತ್ತು ಕಂಟ್ರೋಲಿಂಗ್ ತಗೊಂಡಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಇವಳೇ ತಗೊಂಡ್ಲು ಕಂಟ್ರೋಲ್ ತಗೊಂಡಿರಲಿಲ್ಲ ಅಂದರೆ ಮಾತ್ರ ಗ್ಯಾರಂಟಿ ಇಷ್ಟೆಲ್ಲ ಹುಡುಗಿ ಲೈಫ್ ಹಾಳಾಗೋಗ್ಬಿಡ್ತಿತ್ತು. ಗ್ಯಾರಂಟಿ. ನಾನು ಹಾಳು ಮಾಡ್ತಿದ್ದೆ. ಹಾಳು ಮಾಡೋದಕ್ಕೆ ಇವಳೇ ಕಾರಣ ಆಗುತ್ತಿದ್ರು. ಇವಳ್ದು ಸೇರಿಸಿ ಅದು ಅವಳು ಕೊಟ್ಟಿದ್ದ ರಿಯಾಕ್ಷನ್ ನೋಡಬೇಕಿತ್ತು ನೀವು. ಅವಾಗ ಮೋಸ್ಟ್ ಆಫ್ಲಿ ಆ ಬ್ಲಾಗ್ ಮಾಡಿದ್ರೆ ಸಕ್ಕರ್ ಫೇಮಸ್ ಆಗ್ತಿತ್ತು. ಇಲ್ಲಿ ಈ ಬ್ಲಾಗ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಮಾಡೋದು ಮಾತ್ರ. ನಾವು ಇನ್ನೊಂದು ಕಾಲೇಜಲ್ಲಿ ಕಿತಾಪತಿಗಳು ಬೇಜಾರು ಮಾಡಿದ್ದೀವಿ, ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಕುತ್ಕೊಂಡು ಹೇಳ್ತೀನಿ. ಕಾಲೇಜ್ ಮುಗೀತು ಗೈಸ್, ಮುಗಿದೋಯ್ತು. ಆ್ಯಂಡ್ ಅಮ್ಮ ಏನಂದ್ರೆ 4 months ಇರ್ತೀನಿ ನಾನು. ಐ ಆಮ್ ವರ್ಕಿಂಗ್ ಆ್ಯಂಡ್ ಶಿ ಇಸ್ ಗೋಯಿಂಗ್. ಐ ಆಮ್ ಗೋಯಿಂಗ್ ಟು ಫ್ರಾನ್ಸ್, ಪ್ಯಾರಿಸ್. ಎರಡು ಒಂದೇನಾ? ಅಲ್ಲ. ಅಮ್ಮಮ್ಮ ಎಲ್ಲ ಮಾನ ಮರ್ಯಾದೆ ಕಲಿಬೇಡ. ಎಲ್ರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಸೇ ಬೈ ಟು ದೆಮ್. ಫ್ರಾನ್ಸಲ್ಲೇ ಪ್ಯಾರಿಸ್ ಇರೋದು, ಅರ್ಥ ಆಯ್ತಾ? ಸೊ ಇವಳಿಗೆ ಅದು ಗೊತ್ತಿಲ್ಲ ಅಂದೆ ಪಾಪ. ಅವಳು ಸೋಷಿಯಲ್ ಓದಿಲ್ಲ, ಅದಕ್ಕೆ ಪಾಪ ಶಿ ಇಸ್ ಅನ್ ಇಲ್ಲಿಟ್ರೇಟ್ ಪರ್ಸನ್. ಬೇಜಾರು ಮಾಡೋದು ಬೇಡ ಅವಳಿಗೆ, ನೀವು ಟ್ರಾಯ್ ಮಾಡೋಕ್ಕೆ ಆಯ್ತಾ. ಆ್ಯಂಡ್ ಆಲ್ಸೋ ಓಕೆ, ವಿಲ್ ಸ್ಟಾರ್ಟ್ ಅವರ್ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಟೈಮ್. ಬಾಯ್. ಅಕ್ಕ ಇವಾಗ ಮನೆಗೆ ಹೋಗ್ತಾಳೆ, ಸೊ ನನಗೂ ಬೇಜಾನ್ ಕೆಲಸ ಇದೆ. ಬಾಯ್, ಮೀಟ್ ಯು ನೆಕ್ಸ್ಟ್ ಟೈಮ್. ಬಾಯ್ ಎವ್ರಿಬಡಿ.